ಹಲೋ ಮೈ ಟು ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕೆಂಟ್ ನಿಖಿತಾ. ಇವತ್ತಿನ ದಿನ ಪಿಕಪ್ ಫೈಲ್ ಮಾಡಿರಿ. ನಿಮ್ಗೆ ಯಾರು ಬೇಕು ಅದನ್ನು ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ನಿಮ್ಮ ವ್ಯಕ್ತಿಯ ಭಾವನೆಗಳು, ನಿಮ್ಮ ಸೋಲ್ಮೇಟ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು, ಟ್ವಿನ್ ಫ್ಲೇಮ್ ಜರ್ನಿ ಒಳಗೆ ಯಾರಿಗಿನವ್ರು ಆಗಿರ್ಬೋದು, ನಿಮ್ಮ ಬೇರೆ ಯಾವುದೇ ಪಾರ್ಟ್ನರ್ ಆಗಿರ್ಬೋದು, ಯಾರ ಬಗ್ಗೆನಾದ್ರೂ ನೀವು ಇಲ್ಲೇ ಯೋಚನೆ ಮಾಡಿರಿ. ಸೊ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಈ ಕ್ಷಣದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಇಲ್ಲಿ ಪಿಕಪ್ ಫೈಲ್ ಮಾಡೋದಂತ. ಓಕೆ, ಸೊ ಇದು ಫಸ್ಟ್ ಫೈಲ್, ಇದು ಯೆಲ್ಲೋ ಕಲರ್ದು ನಕ್ಷತ್ರ ಇರೋದು, ಇದು ರೆಡ್ ಕಲರ್ದು ಚಿತ್ರ ಇರುವಂಥದ್ದು. ನಿಮಗೆ ಯಾರು ಬೇಕೋ ಇಂಟ್ಯೂಟಿವ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ಇಂಟ್ಯೂಟಿವ್ಲಿ ಅಂತಂದ್ರೆ ನಿಮ್ಮ ಮನಸ್ಸು ಯಾವುದನ್ನು ಸೆಳೀತದಲ್ಲ ಅದನ್ನು ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ. ಪಾಸ್ ಮಾಡಿ ನೀವು ಯೂಸ್ ಮಾಡ್ಕೋಬೋದು, ಅಂದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ರೀಡಿಂಗ್ ಯೂಟ್ಯೂಬಿಗೆ ಹೋಗಿ ಅವೇಕೆಂಟ್ ಟ್ಯಾರೋ ವಿತ್ ನಿಖಿತಾ ಕನ್ನಡ ರೀಡಿಂಗ್, ನಿಖಿತಾ ಟ್ಯಾರೋ ರೀಡಿಂಗ್, ನೋ ಕಾಂಟ್ಯಾಕ್ಟ್, ಥರ್ಡ್ ಪಾರ್ಟಿ ಕನ್ನಡ ಟ್ಯಾರೋ ರೀಡಿಂಗ್ ಎಲ್ಲ ಹುಡುಕಿದ್ರೆ ನಾನು ವೀಡಿಯೋಸ್ ನಿಮಗೆ ಕಂಡು ಬಿಡ್ತಾವೆ. ಸೊ ಅಲ್ಲಿ ನಿಮಗೆ ಯಾರು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ರಿ. ಅದ್ರ ನಿಮ್ಗೆ ಏನಾದರೂ ಒಂದು ಗೈಡೆನ್ಸ್ ಸಿಗ್ತದೆ, 100% ಸಿಗ್ತೈತೆ. ಓಕೆ, ಯಾಕಂದ್ರೆ ಅದು ನಿಮ್ಮ ಮುಂದೆ ಆ ವಿಡಿಯೋ ಬರಬೇಕಂದಾಗ ನಿಮ್ಗೆ ಏನೋ ಒಂದು ಹೇಳಬೇಕಂತ ನಾವು ವಿಡಿಯೋ ಬಂದಿರುತ್ತೆ. ಓಕೆ, ಸೊ ಓಪನ್ ಮಾಡಿಂದ ರೀಡಿಂಗ್ಸ್ ನೋಡಿರಿ. ದಿಸ್ ಇಸ್ ಅ ಕಲೆಕ್ಟಿವ್ ಟ್ಯಾರೋ, ಟೈಮ್ಲೆಸ್ ಟ್ಯಾರೋ ಆ್ಯಂಡ್ ಆಲ್ ಜೋಡಾಕ್ ಸೈನ್ಸ್ ಟ್ಯಾರೋ. ಓಕೆ, ಆಮೇಲೆ ಇದೇನಂತ ಕೇಳ್ತಿದ್ರಿ ಅಂದ್ರೆ ದಿಸ್ ಇಸ್ ಅ ಎನರ್ಜಿ ಬ್ರಾಸ್ಲೆಟ್. ನಿಮ್ಮದು ಓರಾ ಕ್ಲಿನ್ಸಿಂಗ್ ಮಾಡುವಂಥ ಬ್ರಾಸ್ಲೆಟ್ ಇದೆ. ಸೊ ಇದ್ರೊಳಗೆ ಏನು ನಾವು ಕಲರ್ ಮಾಡಿ ಗಿಣಿ ಅಂತದ್ದು ಏನು ಹಾಕಿಲ್ಲ. ದೇರ್ ಆರ್ ಸಮ್ ಮೆಟಲ್ಸ್. ಅವು ನಿಮ್ಗೆ ಏನು ಮಾಡ್ತಾವೆ ಅಂದ್ರೆ ಕಾಸ್ಮಿಕ್ ಎನರ್ಜಿನ ನಿಮ್ಗೆ ಹಿಡ್ಕೊತಾವೆ, ಅಂದರೆ ನಿಮ್ಮ ಬಾಡಿಗೆ ತೊಗೊಂಬರ್ತಾವೆ. ಸೊ ಈಗ ಬರುವಂಥ ರೇಡಿಯೇಷನ್ಸನ್ನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾವೆ. ಎಲ್ಲ ಕಡೆ ಯುದ್ಧ ನಡೆದಲ್ಲ, ಮೊಬೈಲ್ ರೇಡಿಯೇಷನ್ಸ್ ಆಲ್ರೆಡಿ ನಮ್ಮ ಕಡೆ ಅದಾವೆ. ಸೊ ಯುದ್ಧ ನಡೆದೈತಿ, ಯುದ್ಧದಿಂದ ಸೊ ನ್ಯೂಕ್ಲಿಯರ್ ಬಾಂಬ್ಗೆ ಮೇಲೆ ಯೂಸ್ ಮಾಡ್ತಿದ್ದಾರೆ, ಅಲ್ಲಿಂದ ಭಾಳ ರೇಡಿಯೇಷನ್ ಬರ್ತದಾವೆ. ಸೊ ನಮ್ಮ ದೇಶದಾಗ ಆಗಿಲ್ಲರಿ, ನಮ್ಮೂರಾಗ ಆಗಿಲ್ಲರಿ ಅನ್ನಂಗಿಲ್ಲ. ಯಾಕಂದ್ರೆ ರೇಡಿಯೇಷನ್ ಇಸ್ ಅ ರೇಡಿಯೇಷನ್. ಭೂಮಿಗೆ ಮೇಲೆ ಎಲ್ಲೇ ನಿಮಗೆ ಅದ್ರದ್ದು ಎಫೆಕ್ಟ್ ಆದರೆ ನಮಗೂ ಆಗೇ ಆಗುತ್ತೆ. ಸೊ ಇಟ್ ಪ್ರೊಟೆಕ್ಟ್ಸ್. ಸೊ ಇದರಿಂದ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವೆ. ಅಗೇನ್ ನಿಮ್ಮದು ನೆಗೆಟಿವಿಟಿಯಿಂದ ಪಾಸಿಟಿವಿಟಿಗೆ ನೀವು ಹೋಗುವಂಥ ಸಾಧ್ಯತೆಗಳು ಭಾಳ ಐತಿ. ಯು ಆರ್ ಪ್ರೊಟೆಕ್ಟೆಡ್. ಎನಿವೇ ಇದು ಒಂದ್ಸಲ ನೀವು ಇದನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ಲೈಫ್ ಟೈಮ್ ನಿಮ್ದಿದೆ. ಓಕೆ, ಎಷ್ಟು ವರ್ಷ ಗ್ಯಾರಂಟಿ ಬರುತ್ತೆ, ಲೈಫ್ ಟೈಮ್ ಅಂತ ನಾನು ಹೇಳ್ತೀನಿ. ನೀವು ಯೂಸ್ ಮಾಡಿದ್ರು ಮೆಥಡ್ ಇರುತ್ತೆ, ಅದ್ರ ಪ್ರಕಾರ ಯೂಸ್ ಮಾಡಿದ್ರೆ. ಓಕೆ, ಯಾರಿಗೆಲ್ಲ ಬೇಕು ಇದನ್ನು ಆನ್ಲೈನಾಗೆಲ್ಲ ಸಿಗೋದಿಲ್ಲ. ಓಕೆ, ಅಲ್ಲೇನಾರು ತೊಗೊಂಡು ಆಮೇಲೆ ಆನ್ಲೈನಾಗಿ ತೊಗೊಂಡ್ಮೇಲೆ ನೀವು ಹೇಳಿದ್ರಿ ನಾವು ತೊಗೊಂಡ್ವಿ ಅಂದರೆ ಸೊ ನಾನು ಅದಕ್ಕೆ ಜವಾಬ್ದಾರಿ ಅಲ್ಲ. ಸೊ ನನ್ನ ಕಡೆ ತೊಗೊಂಡಿದ್ರಿ, ನನ್ನ ಕಡೆಯಿಂದ ಆರ್ಡರ್ ಮಾಡ್ಕೊಂಡು ಇಲ್ಲಿಂದ ನನ್ನ ಕಡೆ ಬಂದಿತ್ತು ನಿಮಗೆ ಅಂತಂದರೆ ಸೊ ಐ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಸೊ ಯಾರಿಗೆಲ್ಲ ಬೇಕು ನೀವು ಇದನ್ನು ಆರ್ಡರ್ ಮಾಡ್ಕೋಬೋದು. ಓಕೆ, ಯಾರು ಫಸ್ಟ್ ಬರ್ತಿರಲ್ಲ ಅವರಿಗೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀವಿ, ಆಮೇಲೆ ಬಂದವರಿಗೆ ನೋ ಡಿಸ್ಕೌಂಟ್. ಸೊ ಇಲ್ಲಿ ಪೈಲ ಸೆಲೆಕ್ಟ್ ಮಾಡ್ಕೊಂಡಿದೆ. ಸೊ ನಿಮ್ಮ ವ್ಯಕ್ತಿ ಈ ಕ್ಷಣದಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ. ಸೊ ಫೈಲ್ ನಂಬರ್ 1, ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಎವ್ರಿಬಡಿ. ಓಕೆ, ನಿಮ್ಮ ವ್ಯಕ್ತಿ, ನಿಮ್ಮ ಸೋಲ್ಮೇಟು, ನಿಮ್ಮ ಟ್ವಿನ್ ಫ್ಲೇಮು, ಸೊ ನಿಮ್ಮ ಕ್ರಶು, ನಿಮ್ಮ ಲವ್ ಪಾರ್ಟ್ನರು ಯಾರೇ ಆಗಿರಲಿ, ನಿಮ್ಮ ಬಗ್ಗೆ ಈ ಕ್ಷಣದಲ್ಲಿ ನಿಮ್ಮ ಬಗ್ಗೆ ಏನು ಯೋಚಿಸ್ತದಾರ ಅಂತ ನೋಡೋಣ. ಈ ಕ್ಷಣದಲ್ಲಿ ನೀವು ಯಾವಾಗ ನೋಡ್ತೀರೋ ಅವಾಗ ನೋಡಿ ಶಫಲ್ ಮಾಡೋ ಮುಂದೆ ಇದು ಬಂತು ಕಾರ್ಡ್. ಹೌದಾ, ಹಿಂಗೆ ಆಗ್ತದೆ. ಅಬ್ಸರ್ವ್ ಮಾಡಿದರೆ ನಿಮಗೆ ಕಾಣ್ತದೆ. ಆ್ಯಂಡ್ ಅದೇ ಬಂತು. ಈ ಕ್ಷಣದಲ್ಲಿ ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಿದ್ದಾವ್ರೆ. ದಟ್ ದ ವರ್ಲ್ಡ್, ದ ಸ್ಟಾರ್ ಇನ್ ರಿವರ್ಸ್, ದ ಕಿಂಗ್ ಆಫ್ ಕಪ್ಸ್ ಇನ್ ರಿವರ್ಸ್, 2 ಆಫ್ ಪೆಂಟಿಕಲ್ಸ್ ಇನ್ ರಿವರ್ಸ್, ದ ಮೂನ್ ಇನ್ ರಿವರ್ಸ್, ದ ಚಾರಿಯಟ್, 1 2 3 4 ಮೇಜರ್ ಅರ್ಕಾನ. ಅಂದರೆ ಒಂದು ಲೈಫ್ ಇವೆಂಟ್. ನೀವು ಅವರಿಗೆ ಲೈಫಿಗೆ ಭಾಳ ಹತ್ತಿರ, ನೀವು ಒಂದು ಜೀವನದ ಒಂದು ಪಾರ್ಟ್ ಅವರಿಗೆ. ಹಿಂಗೆ ಬಂದ ಹೋದ ಅನ್ನೋ ಎನರ್ಜಿ ಎಲ್ಲ ನಿಮ್ಮಿಬ್ಬರದು ಒಂದು ಕನೆಕ್ಷನ್. ಮೇಜರ್ ಅರ್ಕಾನ ಬಂದ ಅಂದಮೇಲೆ ಭಾಳ ಅದು ನಿಮ್ಮ ಲೈಫಿಗೆ ಕನೆಕ್ಟ್ ಭಾಳ ಹತ್ತಿರದಿಂದ ಇರೋದು. ಅದೇ ಮೈನರ್ ಅರ್ಕಾನ ಬಂದಾಗ ಸೊ ಏನಂದ್ರೆ ಸದ್ಯ ಪರಿಸ್ಥಿತಿನ ಹೇಳ್ತಾವೆ, ಬಟ್ ಇದಿಲ್ಲ. ದಿಸ್ ಇಸ್ ಎ ಲೈಫ್ ಟೈಮ್. ಯು ಆರ್ ದ ವರ್ಲ್ಡ್ ಫಾರ್ ದೆಮ್. ಸೊ ಫಸ್ಟ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗೆ ನೀವು ಯಾವ ವ್ಯಕ್ತಿ ಯೋಚನೆ ಮಾಡ್ತಿದ್ದಿರಲ್ಲ ಆ ವ್ಯಕ್ತಿಗೆ ನೀವು ವಿ ಆರ್ ದ ವರ್ಲ್ಡ್. ಬಟ್ ಸ್ವಲ್ಪ ಇಲ್ಲೇ ಕನ್ಫ್ಯೂಷನ್ಸ್ ಅದಾವೆ. ಸ್ವಲ್ಪ ತಮ್ಮ ಕರಿಯರ್ ಆಯ್ತು, ನಿಮ್ಮನ್ನು ಮತ್ತು ನಿಮ್ಮ ರಿಲೇಷನ್ಶಿಪ್ಪನ್ನು ಮತ್ತು ಇನ್ನೊಂದು ಅವ್ರದ್ದು ಬೇರೆ ಇರ್ತಲ್ಲ. ನೀವು ಅಷ್ಟೆಲ್ಲ ಜಗತ್ತು ಇನ್ನೊಂದು ಇರ್ತದೆ, ಬೇರೆ ಇರ್ತದೆ. ಅವ್ರ ಫ್ಯಾಮಿಲಿ, ಕರಿಯರು, ಪರ್ಸ್ನಲ್ ಲೈಫ್ ಎಲ್ಲ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಕಷ್ಟ ಆಗ್ತೈತಿ. ಸೊ ಅದ್ರ ಬಗ್ಗೆ ಈ ಕ್ಷಣದಲ್ಲಿ ಬಟ್ ಇವು ಕಂಪ್ಲೀಟ್ ದೆಮ್ ಅಷ್ಟೇ. ನೀವು ಅವ್ರ ಜೀವನ ಬಂದಿರೋದ್ಮೇಲೆ ನನಗೊಂದು ಕಂಪ್ಲೀಷನ್ ಸಿಕ್ತು ಅಂತಂದು ಈಗೇನೋ ಒಂದು ಸ್ವಲ್ಪ ಜಗಳ ಮಾಡ್ಕೊಂಡಿರಿ, ಬೇಜಾರು ಮಾಡ್ಕೊಂಡಿರಿ, ಮನಸ್ತಾಪಗಳು ಆಗ್ಯಾವು. ಆ ಪ್ರೀತಿ ನಿಮಗೆ ಅವ್ರಿಗೆ ಕಾಣಕತ್ತಿಲ್ಲ. ಅವ್ರ ವ್ಯಕ್ತಿ ಕಡೆ ನಿಮಗೆ ಆ ಪ್ರೀತಿ ಸ್ವಲ್ಪ ಕಮ್ಮಿ ಆಗಿದೆ, ಸ್ವಲ್ಪ ಮನಸ್ತಾಪಗಳಾಗಿರೋದ್ರಿಂದ. ಯಾಕಂದರೆ ಇಲ್ಲೇ ಕರಿಯರ್ ಓರಿಯೆಂಟೆಡ್ ಇದ್ದಾರೆ. ಸ್ವಲ್ಪ ಅವರು ದುಡ್ಮೆ ಕಡೆಗೆ ಅಥವಾ ಜಾಬ್ ಕಡೆಗೆ ಅವ್ರು ಏನು ಕೆಲಸ ಮಾಡಿ ಅದ್ರ ಕಡೆಗೆ ಅವ್ರ ಲಕ್ಷ್ಯ ಭಾಳ ಹೋಗಿರ್ಬೋದು. ಹಾಗಾಗಿ ಇಲ್ಲೇ ನಿಮ್ಮ ಕಡೆ ಸ್ವಲ್ಪ ಲಕ್ಷ್ಯ ಕಮ್ಮಿ ಆಗುತ್ತೆ ಈ ಸದ್ಯ ಪರಿಸ್ಥಿತಿ ಒಳಗೆ ಈ ಕ್ಷಣದಲ್ಲಿ. ಓಕೆ, ಬೇರೆ ಮಾತು ಕೇಳ್ಕೊಂಡು ಇದು ಒಂದು ಸ್ವಲ್ಪ ನಿಮ್ಮಿಬ್ಬರು ರಿಲೇಷನ್ಶಿಪ್ ಸ್ವಲ್ಪ ಕಿರಿಕಿರಿ ಆಗಿರಬಹುದು. ಮೂರನೇ ವ್ಯಕ್ತಿ ಬಂದಾರಂತಲ್ಲ, ಆಜುಬಾಜು ಇರ್ತಾರಲ್ಲ 4 ಮಂದಿ ಅಂತೇವಲ್ಲ ಅವ್ರು ಹೇಳಿದ ಮಾತುಗಳಿಂದ ಅಥವಾ ಅವ್ರ ತಾಯಿಯಿಂದ, ಹೆಣ್ಮಕ್ಳು ಅವ್ರ ಮನೆಯೊಳಗೆ ಅಂತ ಹೆಣ್ಮಕ್ಳು ತಾಯಿ ಅಕ್ಕ ಅವ್ರಕ್ಕಿಂತ ದೊಡ್ಡರ ಅವ್ರೇನೋ ಮಾತು ಕೇಳೋದ್ರಿಂದ. ಸೊ ಇಲ್ಲಿ ಏನಾಗೈತೆ ಅಂದ್ರೆ ನಿಮ್ಮಿಬ್ಬರು ನಡುವಿಂದ ಒಂದು ಕನೆಕ್ಷನ್ ಐತಲ್ಲ, ಆ ಕನೆಕ್ಷನ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸ್ವಲ್ಪ ಹೆದರಿ ಕೊಟ್ಟೈತಿ. ಅಂದರೆ ಒಂದು ಹೆದರಿ ಕೊಟ್ಟೈತಿ ಅಂದ್ರೆ ಸಬ್ಕಾನ್ಷಿಯಸ್ಲಿ ಅಂದ್ರೆ ಎಲ್ಲಿದು ಮುಗಿದು ಹೋಗತ್ತೋ, ಈ ರಿಲೇಷನ್ಶಿಪ್ ಎಲ್ಲಿ ಕಟ್ಟಾಗಿ ಹೋಗತ್ತೋ, ನಮ್ಮಿಬ್ಬರಿಗೂ ಕನೆಕ್ಷನ್ ಬರೋದೇ ಇಲ್ಲ ಅನ್ನೋದೊಂದು ಭಯ ನಿಮ್ಮ ಈ ಸದ್ಯಕ್ಕೆ ನಿಮ್ಮ ಈ ಕ್ಷಣದೊಳಗೆ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಐತಿ. ಅದರಿಂದ ಹೊರಗೆ ಬರೋಕ್ಕೆ ಭಾಳ ಟ್ರೈ ಮಾಡ್ತದೆ.
ಆ ಭಯದಿಂದ ಹೊರಗೆ ಬರೋಕೆ, ಅಥವಾ ಇಲ್ಲೊಂದು ನಿಸ್ವಾರ್ಥದ ಒಂದು ಪ್ರೀತಿ ಐತಿ, ಇಲ್ಲೇನೋ ಒಂದು ಎಕ್ಸ್ಪೆಕ್ಟೆಡ್ ಇಲ್ಲ, ಇಬ್ಬರು ಒಂದು ಹೊಂದಾಣಿಕೆಯಿಂದ ಹೋಗಿ ಅನ್ನ ಮುಂದೆ ಇಲ್ಲೇನೋ ಒಂದು ಎಕ್ಸ್ಪೆಕ್ಟೇಷನ್ ಆಗ್ಬೋದಾ, ನನ್ನಿಂದ ನೀವು ಎಕ್ಸ್ಪೆಕ್ಟೇಷನ್ ಅಂದರೆ ಅವರಿಂದ ನೀವೇನಾದರೂ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಂತ ಅವರಿಗೆ ಅನ್ನಿಸ್ತಾ ಇತ್ತು. ಇಲ್ಲಿ ಮಾತಂತ ಬಿಟ್ಟಿರಿ. ಓಕೆ, ಕಮ್ಯುನಿಕೇಷನ್ ಇಲ್ಲ, ಮೆಸೇಜ್ ಇಲ್ಲ, ಕಾಲ್ ಇಲ್ಲ, ಮಾತಿಲ್ಲ, ಬರೀ ಯೋಚನೆ. ಬಟ್ ಇವಾಗ ವರ್ಲ್ಡ್ ಫರ್ದಿಲ್ಲ. ಸೊ ಈ ಕ್ಷಣದಲ್ಲಿ ಸೊ ರಿಟ್ರೀಟ್ ದ ವರ್ಲ್ಡ್ ನೀವು ಇಲ್ಲೇ ಕ್ಲೇಮ್ ಮಾಡ್ಕೊರಿ. ಚಾರಿಟನ್ನು ಮಾಡ್ಬೋದು, ಯಾಕಂದ್ರೆ ವಾಪಸ್ ಬರ್ತಾರೆ ಅವರು, ಮಾಡಬೇಡ, ಮತ್ತು ಸರಿ ಆಗತ್ತೆ ವೆರಿ ಸೂನ್. ಸೊ ಲಾಸ್ಟ್ ಕಾರ್ಡ್ ಬಟನ್ ಮಾತಾಡೋಣ. ಸಪ್ರೇಷನ್ ಬಂತು, ಬೇರೆ ದೂರದಿರಿ ಅಂತ ಹೇಳಿದ್ರೆ ಇಲ್ಲಿ ಸಪ್ರೇಷನ್ ಬಂತು. ಫೈನಾನ್ಷಿಯಲ್ ಕರಿಯರ್ ಅಂತ ಹೇಳಿದ್ದೆ, ಇಲ್ಲಿ ಫೈನಾನ್ಷಿಯಲ್ ಕರಿಯರ್ನು ಬಂತು, ವಾಪಸ್ ಅದೇ ಬಂತು ನಿಮಗೆ. ಯಾಕಂದರೆ ಫೈನಾನ್ಷಿಯಲ್ ಕರಿಯರ್ ಏನೈತಲ್ಲ ಅದು ನಿಮ್ಮ ರಿಲೇಷನ್ಶಿಪ್ಗೆ ಸ್ವಲ್ಪ ಅಡೆತಡೆಗಳನ್ನು ಉಂಟು ಮಾಡ್ತೈತಿ. ಬಟ್ ನಿಮ್ಮ ವ್ಯಕ್ತಿ ಕ್ಲಾರಿಟಿಯಿಂದ ವಾಪಸ್ ಬರ್ತಾರೆ, ಕ್ಲಾರಿಟಿ ತೊಗೊಂಬರ್ತಾರೆ. ನಿಮ್ಮ ಜೀವನದಾಗ ನಿಮ್ಮಿಬ್ಬರು ರಿಲೇಷನ್ಶಿಪ್ಪಿಗೆ ಒಂದು ಕ್ಲಾರಿಟಿ ಬೇಕಲ್ಲ, ಅದು ನಿಮಗೆ ಸಿಗುವಂಥ ಚಾನ್ಸಸ್ ಭಾಳ ಐತಿ. ರೀಟ್ರೀಟ್ ಅಂದರೆ ಮತ್ತು ಅಗೇನು ಡಿಸ್ಕನೆಕ್ಟ್ ಆಗೋಂಥ ಒಂದು ನಿಮ್ಮದು ರಿಲೇಷನ್ಶಿಪ್ ಮತ್ತು ಕನೆಕ್ಟ್ ಆಗುವಂಥ ಸಾಧ್ಯತೆ ಭಾಳ ಅಂದ್ರೆ ಭಾಳ ಐತಿ. ರೀಟ್ರೀಟ್ ಅಂತ ನೀವು ಇಲ್ಲೇ ಮಾಡಿರಿ. ದ ಚಾರಿಯಟ್ ಹೇಳಿದೆ. ಬಟ್ ಇಲ್ಲೇ ಸಪ್ರೇಷನ್ ಅಂತ ಹೇಳಿದ್ದೆ, ಬಾಟಮ್ ಆಫ್ ಇನ್ನೂ ಸಪ್ರೇಷನ್ ಒಳಗಂದಿದೆ. ಸೊ ಇಲ್ಲಿ ಏನು ಕಲಿಬೇಕು ಈ ಸಪ್ರೇಷನ್ ಒಳಗೆ ನೀವು ಅಂತಂದ್ರೆ, ಲವ್ ಯುವರ್ ಸೆಲ್ಫ್ ಫಸ್ಟ್. ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳೋದು ಕಲೀರಿ, ನಿಮ್ಮನ್ನು ನೀವು ಟ್ರೀಟ್ ಮಾಡ್ಕೊಳೋದು ಕಲೀರಿ, ನಿಮಗೆ ನೀವು ಪ್ರಯಾರಿಟಿ ಕೊಡೋದು ಕಲೀರಿ ಅಂತ ನಿಮಗೆ ಬಂದಿರೋಂಥದ್ದು ಒಂದು ಮೆಸೇಜಸ್. ಓಕೆ, ಸೊ ಯಾರ್ಯಾರು ಫಸ್ಟ್ ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವ್ರಿಗೆ ಆಗಿದೆ. ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್ ಅಂತ ನೋಡಿ. ಕ್ರಿಯೇಟಿವಿಟಿ ಆ್ಯಂಡ್ ಮೈಂಡ್ ಬಾಡಿ ಕನೆಕ್ಷನ್. ಇಲ್ಲಿ ನಿಮ್ಗೆ ಏನು ಹೇಳ್ತಿದ್ದಾರೆ ನಿಮ್ಮ ಗೈಡೆನ್ಸ್ ಏನಂತಂದ್ರೆ, ಇನ್ನೊಬ್ಬರನ್ನ ಜಡ್ಜ್ ಮಾಡಬೇಡ್ರಿ, ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೋಬೇಡ್ರಿ, ನಿಮಗೆ ನೀವು ಸೆಲ್ಫ್ ಕೇರ್ ಮಾಡ್ಕೊರಿ, ನಿಮ್ಮ ಬಗ್ಗೆನೂ ನೀವು ಒಂದಿಷ್ಟು ಸಿಂಪತಿ ಇಟ್ಕೋರಿ, ಕಂಪ್ಯಾಷನ್ ತೋರಿಸ್ರಿ, ಬೇರೆಯವ್ರಿಗೆ ಹೆಂಗೆ ಅನುಕಂಪ ಪ್ರೀತಿ ತೋರಿಸ್ರಿ ಹಂಗೆ ನಿಮ್ಮ ಮೇಲೆ ನೀವು ತೋರಿಸ್ಕೊರಿ ಅಂತ ನಿಮಗೆಲ್ಲ ಹೇಳ್ತಿದ್ದಾರೆ. ಯಾಕಂದ್ರೆ ನಿಮ್ಮ ಬಗ್ಗೆ ನೀವು ಭಾಳ ಹಾರ್ಶ್ ಆಗಿರಿ. ಸೊ ನನಗೇನು ಅನ್ನಿಸ್ತಾ ಐತಿ, ಒಂದು ಕರಂಡೆ ಮುನ್ನ ಎತ್ಕೊರಿ, ಆ ವ್ಯಕ್ತಿಗೆ ಜೊತೆ ಮಾತಾಡ್ಕೊರಿ. ಕರಂಡೆಗೆ ಯಾರು ಕಾಣ್ತಾರೆ, ನೀವಾಗ ಕಾಣ್ತೀರಿ. ಸೊ ಅದನ್ನು ನಿಮಗೆಲ್ಲ ಹೇಳ್ತಿದ್ದಾರೆ. ಸೊ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಒಂದು ಮಾಡೋದು ಕಲೀರಿ, ಸುಮ್ಮನೆ ಕುಂದ್ರಬೇಡ್ರಿ. ಖಾಲಿ ಕುಂದ್ರಕ್ಕೆ ಬಂದು ಅಂದರೆ ಬೇಜಾರು ಮಾಡ್ಕೊಂಡು ನನಗೆ ಬೇಜಾರಾಯ್ತು, ಲೇಜಿ ಅದೇ, ಅಥವಾ ನಾನು ಏನೂ ಮಾಡೋಂಗಾಗಿಲ್ಲ ಹೀಗೆಲ್ಲ ಅನ್ಕೋಬೇಡ್ರಿ. ಏನಾದರೂ ಒಂದು ಕ್ರಿಯೇಟಿವ್ ಮಾಡ್ತೀರಿ, ಏನಾರ ಮಾಡಿರಿ. ಮನೆಗಿನ ಸಾಮಾನು ಅಷ್ಟು ತೆಗೀರಿ ಮತ್ತು ಕ್ಲೀನ್ ಮಾಡಿ ವಾಪಸ್ ಇಡ್ರಿ. ಇದು ಒಂದು ಕ್ರಿಯೇಟಿವಿಟಿನ ಬೇರೆ ಥರ ಅರೇಂಜ್ ಮಾಡಿರಿ. ಸೊ ದಿಸ್ ಇಸ್ ಆಲ್ಸೋ ಕ್ರಿಯೇಟಿವಿಟಿ. ಓಕೆ, ಯಾಕಂದರೆ ಮೈಂಡ್ ಬಾಡಿ ಕನೆಕ್ಷನ್ ನಿಮ್ಮದು ತಪ್ಪಾಯ್ತಿ. ಮೈಂಡ್ ಬಾಡಿ ಕನೆಕ್ಷನ್ನ, ಸೋಲ್ ಕನೆಕ್ಷನ್ ಅದು ಅಲೈನ್ ಮಾಡಿರಿ, ವಾಪಸ್ ತೊಗೊಂಬರ್ರಿ ಅಂತ ನಿಮಗಿಲ್ಲಿ ಗೈಡೆನ್ಸ್ ಬಂದೈತಿ. ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಫೈಲ್ ನಂಬರ್ 1. ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ ಅವರಿಗೆ ಥ್ಯಾಂಕ್ ಯು ಫಾರ್ ಬಿಂಗ್ ವಿತ್ ಮಿ ಅವೇಕನ್ ಟಾರೋ ವಿತ್ ನಿಖಿತಾ. ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ಬೆಟ್ಟಕ್ಕನೆ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಪರ್ಸನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ. ಸೊ ಈಗ ಫೈಲ್ ನಂಬರ್ 2 ಹೋಗೋಣ. ಫೈಲ್ ನಂಬರ್ 2 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ? ಸೊ ನಿಮ್ಮ ಸೋಲ್ಮೇಟ್, ಟ್ವಿನ್ ಫ್ಲೇಮ್, ನಿಮ್ಮ ಕ್ರಶ್, ನಿಮ್ಮ ಒಂದು ಪಾರ್ಟ್ನರ್ ಈ ಕ್ಷಣದಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ. ಸೊ ಫೈಲ್ ನಂಬರ್ 2 ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಿ. ರಿಲಿಜಿಯಸ್ ಫ್ಯಾಕ್ಟರ್ಸ್, ಸೋಲ್ಮೇಟ್, ರಿಲೀಸ್ ಯುವರ್ ಎಕ್ಸ್. ಓಕೆ, ಫಸ್ಟ್ ಇವನ್ ತೆಗೆದು ಆಮೇಲೆ ನಿಮ್ಮ ತೆಗೆನ ಟ್ಯಾರೋ ತೆಗಿತಾರೆ. ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ಆ್ಯಂಡ್ ವರ್ತ್ ವೇಟಿಂಗ್ ಫಾರ್ ಆ್ಯಂಡ್ ಎಂಗೇಜ್ಮೆಂಟ್ ಇನ್ ದ ಬಾಟಮ್ ಆಫ್ ದ ಡೆಕ್. ಸೊ ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಒಳಗೆ ರಿಲಿಜಿಯಸ್ ಫ್ಯಾಕ್ಟರ್ಸ್ ಅಂದರೆ ನಿಮ್ದು ಏನೋ ಒಂದು ಜಾತಿ ಮತ ಭೇದ ಪದ್ಧತಿಗಳು, ದೊಡ್ಡವ್ರು ನಡ್ಕೊಂಬಂದಿದ್ದ ರೀತಿ, ಸೊ ಇವೆಲ್ಲ ಒಂದು ಸ್ವಲ್ಪ ಅಡ್ಡ ಆಗ್ತದಾವು. ಇದು ಇನ್ಫ್ಲೂಯೆನ್ಸ್ ಆಗ್ತೈತಿ. ಅಂದ್ರೆ ಹೆಂಗೆ ಇನ್ಫ್ಲೂಯೆನ್ಸ್ ಆಗ್ತೈತೆ ಅಂದ್ರೆ, ಈಗ ನಮ್ಮ ಮನೆಯವ್ ನಾ ಹಿಂಗೆ ಮಾಡ್ತಿದ್ದೆ, ನಮ್ಮ ಮನೆ ಪದ್ಧತಿ ಹಿಂಗೆ ಇತ್ತು, ನಿಂದು ಯಾಕೆ ಫಾಲೋ ಮಾಡಲಿ, ನೀ ಹೇಳಿದ್ದು ಯಾಕೆ ಕೇಳಲಿ, ಹಿಂಗಿರ್ತದಲ್ಲ, ಈ ರೀತಿನೂ ಇನ್ಫ್ಲೂಯೆನ್ಸ್ ಮಾಡ್ತದವು. ನಿಮ್ದು ಏನು ನೀವು ನಡ್ಕೊಂಬಂದಿರೋ ರೀತಿಯೇ ಸಹ ನೀವು ಬೆಳೆದು ಬಂದಿರೋ ರೀತಿ ಏನಿದೆಯಲ್ಲ ಅದನ್ನು ಇಲ್ಲೇ ಇನ್ಫ್ಲೂಯೆನ್ಸ್ ಮಾಡ್ತಾ ಐತಿ. ನೀವು ಅದನ್ನು ಸರಿ ಮಾಡ್ಕೋಬೇಕು ಅಂತ ನಿಮ್ಮ ವ್ಯಕ್ತಿಗೆ ಸದ್ಯ ಅನ್ನಿಸ್ತಾ ಐತಿ. ಯು ಆರ್ ಎ ಸೋಲ್ಮೇಟ್ ಫಾರ್ ದೆಮ್. ನೀವು ಸೋಲ್ಮೇಟ್ ಅಂತ 100% ಗೊತ್ತು. ಬಟ್ ಇಲ್ಲಿ ಒಂದು ಸ್ವಲ್ಪ ಈ ಇಂಥ ಫ್ಯಾಕ್ಟರ್ಸ್ ಏನದಲ್ಲ, ಒಬ್ರಿಗೊಬ್ರು ನೀವೇನಂತೀರಿ, ನಂದ ಕರೆಕ್ಟ್, ನಾವು ಮಾಡ್ತಿರೋ ರೀತಿ ಸರಿ, ನೀವು ಮಾಡ್ತೀರಿ, ಹಿಂಗಿಲ್ಲ. ನಿಮಗೆ ಅವ್ರಿಗೆ ಇಬ್ಬರಿಗೂ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಬಿಟ್ರೆ ಭಾಳ ಚಲೋ ಇದೆ. ಇಲ್ಲಿ ಹಳೆ ವ್ಯಕ್ತಿಗಳು ಯಾರು ನಿಮ್ಮ ಜೀವನದಾಗಿದ್ರಂದ್ರೆ ಅದನ್ನು ಪ್ಲೀಸ್ ಮಾತಾಡೋಕೆ ಹೋಗ್ಬೇಡ್ರಿ ಅಂತ ನಿಮ್ಮ ವ್ಯಕ್ತಿಗೆ ಅನಿಸುತ್ತೆ. ಅವ್ರಿಗೆ ಅನಿಸುತ್ತೆ ನೀವು ಹಳೆ ವ್ಯಕ್ತಿಗಳ ಬಗ್ಗೆ ನಿಮ್ಮ ಜೀವನದಾಗ ಯಾರಿಲ್ಲ ಅವ್ರಿಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿರ್ತೀರಿ.
ಅಂಥ ವ್ಯಕ್ತಿಗಳು. ಈಗ ಇವ್ರು ಬಂದಾರ ನಿಮ್ಮ ಜೀವನದಾಗ, ಅವಾಗ ಏನು ಮಾಡ್ತೀರಿ, ಹಿಂದೆ ನಿಮ್ಗೆ ಒಬ್ರು ಯಾರೋ ಸಪೋರ್ಟ್ ಮಾಡಿರ್ತಾರೆ, ನಿಮ್ಮ ಜೀವನದಾಗ ಯಾರೋ ಒಬ್ರು ಇರ್ತಾರೆ, ಅವ್ರು ಬೇಕಾದ್ರೆ ಇರ್ಬೋದು. ಅವ್ರ ಬಗ್ಗೆ ಭಾಳ ಹೇಳ್ತೀರಿ, ನಿಮ್ಮ ತಂದೆ ತಾಯಿನೂ ಆಗಿರ್ಬೋದು. ನಮ್ಮ ಅಪ್ಪ ಹಂಗೆ ಮಾಡ್ತಿದ್ರು, ನಮ್ಮ ಅವ್ರು ಹಿಂಗೆ ಇರ್ತಿದ್ರು, ನಮ್ಮ ಅಕ್ಕ ಹಿಂಗಿಲ್ಲ, ನಮ್ಮ ಅಣ್ಣ ಹಿಂಗೆ ಮಾಡ್ತಿದ್ದ. ಸೊ ಈ ವ್ಯಕ್ತಿಗೆ ಏನು ಅನಿಸುತ್ತಂದ್ರೆ ತನ್ನ ಇಂಪಾರ್ಟೆನ್ಸು ಕಮ್ಮಿ ಆಗಕತ್ತೈತಿಲ್ಲ, ನಾನು ಏನು ಮಾಡಿದ್ರು ನೀವು ಅದಕ್ಕೆ ಒಂದು ಅಪ್ರಿಷಿಯೇಷನ್ ಕೊಡಲ್ಲ ಅಂತ ಅವ್ರಿಗೆ ಅನಿಸ್ತೈತೆ. ಸೊ ರಿಲೀಸ್ ಯುವರ್ ಎಕ್ಸ್ ಅಂದರೆ ಹಂಗೂ ತೊಗೋಬೋದು. ಬರೀ ನಿಮ್ಮದು ಒಂದು ಎಕ್ಸ್ ಪಾರ್ಟ್ನರ್ಸು, ಎಕ್ಸ್ ಲವರು, ಎಕ್ಸ್ ಹಸ್ಬೆಂಡ್, XYZ ಹಿಂಗೆ ಅನ್ಕೊಳಂಗಿಲ್ಲ. ನಾವು ಯಾರಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಿರ್ತೀವಿ, ಸೊ ಈ ವ್ಯಕ್ತಿ ಬರೋಕ್ಕಿಂತ ಮುಂಚೆ ಅವ್ರನ್ನೇ ನಾವು ಭಾಳ ಹೈಲೈಟ್ ಮಾಡಕತ್ರಿ ಜೀವನದಾಗ ಅಂದ್ಕೊಳ್ಳಿ, ಇವ್ರಿಗೆ ಏನು ಅನ್ಸತ್ತೆ, ಇದ್ದರಿಗೆ ನಾವೆಲ್ಲದೇವಿ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬರ್ತೈತಿ. ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಹಳೆ ಎನರ್ಜಿನ ಕ್ಲಿಯರ್ ಮಾಡ್ರಿ ಅಂತ ನಿಮ್ಮ ವ್ಯಕ್ತಿಗೆ ಈ ಕ್ಷಣದಲ್ಲಿ ಅನ್ನಿಸ್ತಾ ಐತಿ. ಇಲ್ಲಿ ಪೇರೆಂಟ್ಸ್ ವಿಷಯಗಳು ಭಾಳ ಬರ್ತದವು ನಿಮ್ಮಿಬ್ಬರ ಮಧ್ಯೆ. ಅವ್ರ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು. ಪೇರೆಂಟ್ಸ್ ಅಂದರೆ ಪಾಲಕರು, ಪೋಷಕರು, ನಿಮ್ಮ ತಂದೆ ತಾಯಿಗಳು, ನಿಮ್ಮನ್ನ ಯಾರು ಬೆಳೆಸಿದ್ರೆ ದೊಡ್ಡವ್ರು ಮಾಡಿದ್ರು, ಅವರು ನಿಮ್ಮನ್ನ ಹುಟ್ಟಿಸ್ತಾರೆ. ಸೊ ಅವ್ರ ವಿಷಯಗಳು ಬಂದು ಇಲ್ಲಿ ನಿಮ್ಮದು ರಿಲೇಷನ್ಶಿಪ್ಗೆ ಕಿರಿಕಿರಿ ಆಗ್ತಾಯಿತ್ತು. ಸ್ವಲ್ಪ ಅವ್ರು ಏನಾದ್ರು ನಿಮ್ಗೆ ಅವರಿಂದ ನಿಮ್ಗೆ ಏನಾರು ನಿಮ್ಗೆ ಚಲೋ ಅನಿಸಿಲ್ಲ, ನಮ್ಮ ಅಪ್ಪರು ಹಿಂಗೆ ಮಾಡಬಾರ್ದಾಗಿತ್ತು, ನಮ್ಮ ಅವ್ರು ಹಿಂಗೆ ಮಾಡಬಾರ್ದಾಗಿತ್ತು, ನಮ್ಗೆ ಹಿಂಗೆ ಅನ್ಬೇಕು, ಅದನ್ನು ಸ್ವಲ್ಪ ಕ್ಷಮಿಸೋದು ಕಲಿಬೇಕು ನೀವು ಇಲ್ಲಿ ಅಂತಲೇ ಹೇಳ್ತಾರೆ. ನಿಮ್ಮ ವ್ಯಕ್ತಿಗೆ ಅನಿಸ್ತೈತಿ ಅದು ಅಂಥವೆಲ್ಲ ಬಿಟ್ಟು ಬಿಡ್ಬೇಕು ನೀನು ಈಗ ಅಂತ ನಿಮ್ಮ ವ್ಯಕ್ತಿಗೆ ಈ ಕ್ಷಣದಾಗ ಅನಿಸ್ತೈತಿ. ಓಕೆ, ಇಲ್ಲಿ ಯಾರ ಜೊತೆಗಿಲ್ಲ ಅಂದ್ರೆ ಇನ್ನೂ ಕಮಿಟ್ಮೆಂಟ್ ಆಗಕತ್ತಿಲ್ಲ, ನಮ್ದು ಎಂಗೇಜ್ಮೆಂಟ್ ಆಗಕತ್ತಿಲ್ಲ, ನಮ್ಮ ಮದುವೆ ಆಗಕತ್ತಿಲ್ಲ, ನಾವು ಯಾವಾಗ ಮಾಡ್ಕೊಳೋದು ಅಂದ್ರೆ ಇಲ್ಲೊಂದು ಡಿವೈನ್ ಟೈಮಿಂಗ್ ಅಂತ ಐತಿ ನಿಮ್ಮಿಬ್ಬರ ಮಧ್ಯೆ. ಸೊ ವೇಟ್ ಮಾಡುವಂತಲೇ ನಿಮ್ಮ ವ್ಯಕ್ತಿ ಈ ಕ್ಷಣದಲ್ಲಿ ನಿಮ್ಮ ಬಗ್ಗೆ ಅಂದರೆ ನಿಮಗೆ ಹೇಳೋಕೆ ಇಷ್ಟಪಡ್ತಿದ್ದಾರೆ. ಸೊ ಯಾಕಂದ್ರೆ ಅವರಿಗೆ ನೀವು ಇಷ್ಟ ಅಂತಿಲ್ಲ, ನಿಮ್ಮ ಜೊತೆಗೆ ಇರಬಾರ್ದು ಅಂತಿಲ್ಲ, ಬಟ್ ದೇರ್ ಈಸ್ ಸಮ್ ರೀಸನ್ ಹಿಯರ್. ಯಾಕಂದ್ರೆ ಇವೆಲ್ಲ ಸ್ವಲ್ಪ ಇಶ್ಯೂಸನ್ನು ನಾವು ಅವರು ಕ್ಲಿಯರ್ ಮಾಡ್ಕೋಬೇಕಾಗೈತಿ. ಫ್ಯಾಮಿಲಿ ಇಶ್ಯೂಸ್ ಅದಾವು, ನಿಮ್ಮ ರಿಲೀಜಿಯಸ್ ಅದಾವು, ನೀವೂ ಕೆಲವೊಂದು ವಿಷಯಗಳನ್ನು ತಿಳ್ಕೊಬೇಕಾಗೈತಿ. ಸೊ ಇದೆಲ್ಲ ಒಂದು ಟೈಮ್ ಬರಲಿ, ಡಿವೈನ್ ಟೈಮಿಂಗ್ ಆಕತಿ. ಸೊ ಭಾಳ ನೀವು ವರಿ ಮಾಡ್ಕೋಬಾರ್ದು ಅಂತ ನಿಮ್ಮ ವ್ಯಕ್ತಿ ಈ ಕ್ಷಣದಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಥವಾ ನಿಮ್ಗೆ ಹೇಳೋಕೆ ಇಷ್ಟಪಡ್ತಿದ್ದಾರೆ. ಅವರು ನಿಮ್ಮ ಸೋಲ್ಮೇಟ್ ಆಲ್ರೆಡಿ ಇದ್ರಾಗ ಬಂದ್ಬಿಡುತ್ತೆ. ಸೊ ಸೋಲ್ಮೇಟ್ ಅಂತ ನೀವಿಲ್ಲೇ ಕಮೆಂಟ್ ಸೆಕ್ಷನ್ನಾಗ ಬರೋದು ಎನರ್ಜಿನ ಎಕ್ಸ್ಚೇಂಜ್ ಮಾಡಿಕೊಳ್ರಿ. ಕ್ಲೇಮ್ ದಿಸ್ ಎನರ್ಜಿ. ಓಕೆ, ಈ ಎನರ್ಜಿ ನನ್ನ ಜೀವನಕ್ಕೆ ಬಂತು ಅಂತ ಕ್ಲೇಮ್ ಮಾಡೋದು ಹಂಗಾರೆ. ಸೊ ಟ್ಯಾರೋ ಕಡೆಯಿಂದ ನಿಮ್ಗೇನು ಬಂತು ನೋಡೋದಂತ. ನೈಟ್ ಆಫ್ ಕಪ್ಸ್, 8 of wands, Queen of cups, Ten of wands in reverse and 6 of cups. ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಗ್ಗೆ ಭಾಳ ಪ್ರೀತಿ ಮಾಡ್ತಾರೆ. ನೀವು ಭಾಳ ಅಂದರೆ ನೀವು ಎಮೋಷನಲ್ ಪರ್ಸನ್ ಅದನ್ನು ಗೊತ್ತೈತೆ ಅವರಿಗೆ. ಬಟ್ ನಿಮ್ಮನ್ನು ಭಾಳ ಇಷ್ಟಪಡ್ತಾರೆ, ನಿಮಗೂ ಏನಂತೀರಿ, ನಿಮ್ಮನ್ನು ಟ್ರಸ್ಟ್ ಮಾಡ್ತಾರೆ. ಯಾರು ನಿಮಗೆ ಮೆಸೇಜ್ ಕಾಲ್ ಬಂದಿಲ್ಲ ಅಂದರೆ ಮೆಸೇಜ್ ಕಾಲ್ ಟಕ್ ಅಂತ ಬರುವಂಥ ಸಾಧ್ಯತೆಗಳು ಭಾಳ ಐತಿ. ಯಾಕಂದ್ರೆ ಮೆಸೇಜ್ ಮಾಡಿ ನಿಮ್ಮನ್ನು ಬಂದು ಭೇಟಿಯಾಗಿ ಲಾಂಗ್ ಡಿಸ್ಟೆನ್ಸ್ ಒಳಗೆ ಯಾರಿದ್ದೀರಿ, ಭಾಳ ದಿನ ಆದರೆ ಭೇಟಿ ಆಗಿದ್ದಿಲ್ಲ, ಅವ್ರು ಅಷ್ಟು ದೂರ ಅದಾರೆ, ನಾವಿಲ್ಲದೆ ಅಂದ್ರೆ ಬಂದು ಭೇಟಿ ಆಗೋ ಚಾನ್ಸಸ್ ಭಾಳ ಐತಿ. ವಿತ್ ಅ ಗಿಫ್ಟ್, ಸಣ್ಣದು ಏನಾರು ಆಗಿರ್ಬೋದಾ ಗಿಫ್ಟ್ ಅದು, ದೊಡ್ಡ ಏನಾರು ಇಮ್ಯಾಜಿನ್ ಮಾಡಬೇಡ್ರಿ. ಅವ್ರು ಏನು ತಂದು ಕೊಟ್ಟಿದ್ರೆ ಖುಷಿಯಿಂದ ಅದು ಗಿಫ್ಟ್ ಅಂತ ಇಸ್ಕೊಳ್ರಿ. ಯಾಕಂದ್ರೆ ಅವ್ರದ್ದು ಒಂದು ಜವಾಬ್ದಾರಿಗಳು ಭಾಳ ಇದ್ವು. ಸೊ ಆ ಜವಾಬ್ದಾರಿಗಳನ್ನು ಸೈಡಿಗೆ ಇಟ್ಟು ಅಥವಾ ಆ ಜವಾಬ್ದಾರಿಗಳನ್ನ ಇನ್ಮೇಲೆ ನಾನೇ ಎಲ್ಲ ಮಾಡೋಕ್ಕಾಗಲ್ಲ, ಹಂಚ್ಕೊಂಡು ನಾವು ಕೆಲಸ ಮಾಡ್ಬೇಕನ್ನೋದು ಅರ್ಥ ಆಗಕತ್ತದ ನಿಮ್ಮ ವ್ಯಕ್ತಿಗೆ. ಯಾಕಂದರೆ ಜವಾಬ್ದಾರಿಗಳನ್ನ ಭಾಳ ತೊಗೊತಾರೆ, ತಾವ ಮೈ ಮೇಲೆ ಎಳ್ಕೊಂಡು ಜವಾಬ್ದಾರಿ ತೊಗೊಳೋಂಥ ವ್ಯಕ್ತಿ ಅದಾರ ಇವರು. ಸೊ ಅದನ್ನು ಈಗ ಸ್ವಲ್ಪ ಸೈಡಿಗೆ ಇಟ್ಟು ನಿಮ್ಮನ್ನು ಭೇಟಿಯಾಗಿ, ಯಾಕಂದ್ರೆ ನೀವು ಬೇಜಾರು ಮಾಡ್ಕೊಂಡಿರೋ ಅನಿಸತ್ತಿಲ್ಲ, ಬಂದು ನಿಮ್ಮನ್ನು ಭೇಟಿ ಆಗೋ ಚಾನ್ಸಸ್ ಐತಿ. ಮೆಸೇಜ್ ಕಾಲ್, ವಿಡಿಯೋ ಕಾಲ್ ಏನಾದರೂ ಬರ್ಬೋದಿಲ್ಲ. ಫ್ಯಾಮಿಲಿಗೂ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ಯಾರ್ಯಾರು ನೀವು ಕಮಿಟ್ಮೆಂಟ್ ಇಲ್ಲ, ನಮಗೇನು ನಮ್ಮ ಪೇರೆಂಟ್ಸಿಗೆ ನಾವು ಭೇಟಿ ಮಾಡಿಸಿಲ್ಲ, ನಾ ಯಾರು ಅಂತಲೇ ಗೊತ್ತಿಲ್ಲ ಅವ್ರ ಮನ್ಯಾಗ ಅನ್ನೋರಿಗೆ. ಓಕೆ, ಆಲ್ರೆಡಿ ನೀವು ಫ್ಯಾಮಿಲಿ ಇದ್ದರೆ ಅಂದರೆ ಯು ವಿಲ್ ಹ್ಯಾವ್ ಅ ವೆರಿ ವಂಡರ್ಫುಲ್ ಟೈಮ್ ವಿತ್ ದಿಸ್ ಪರ್ಸನ್. ಈಗ ಟೈಮ್ ಕೊಡಬೇಕಂತಲೇ ನಿಮ್ಮ ವ್ಯಕ್ತಿ ಈಗ ಪ್ಲ್ಯಾನ್ ಮಾಡ್ತಿದ್ದಾರೆ. ಓಕೆ, ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ಎನರ್ಜಿ. ಸೆಕೆಂಡ್ ಪೈಲ್ ಯಾರು ಯೂಸ್ ತೊಗೊಂಡಿದೆ ಅವರಿಗೆ 10 of cups ಅಂತ ಮಾಡ್ಬೋದು. ಇಲ್ಲಿ 10 ನಂಬರು, 6 ನಂಬರು, 8 ನಂಬರು ನಿಮಗಿಲ್ಲೇ ಭಾಳ ಇಂಪಾರ್ಟೆಂಟ್ ಆಗ್ಯಾವ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಎನರ್ಜಿನ ಕ್ಲೇಮ್ ಮಾಡ್ಕೊಳ್ರಿ. ಸೊ ಯೂನಿವರ್ಸ್ ಕಡೆಯಿಂದ ನಿಮಗೆ ಏನೋ ಗೈಡೆನ್ಸ್ ಅಂತ ಹೀಲಿಂಗ್ ಎನರ್ಜಿ, ಅನ್ಕಂಡೀಷನಲ್ ಲವ್.
ಫಿಯರ್ಲೆಸ್ನೆಸ್ ಆ್ಯಂಡ್ ಕ್ಲಾರಿಟಿ. ಓಕೆ, ಸೊ ಇಲ್ಲೇ ನೀವು ಹೀಲಿಂಗ್ ಆಗಬೇಕು. ದಿಸ್ ಇಸ್ ದ ಕಾರ್ಮಿಕ್ ನಂಬರ್. ನಿಮ್ದು ಹಳೆಯ ನಿಮ್ಗೆ ಯಾರು ಭಾಳ ಒಂದು ವ್ಯಕ್ತಿ ಬಗ್ಗೆ ನೀವು ಹೇಳ್ತಿದ್ದೀರಿ, ರಿಲೀಸ್ ಯುವರ್ ಎಕ್ಸ್ ಬಂದಲೇ, ಸೊ ಅದು ಕಾರ್ಮಿಕ್ ಕನೆಕ್ಷನ್ ಆಗಿರ್ಬೋದು ನಿಮ್ದಿಲ್ಲೇ. ಸೊ ಹಾಗಾಗಿ ಅದನ್ನು ಪ್ಲೀಸ್ ಹೀಲ್ ಮಾಡಿರಿ ಅಂತ ನಿಮಗಿಲ್ಲೇ ಬರ್ತೈತೆ. ಸೊ ಟ್ರಾನ್ಸ್ಫಾರ್ಮ್ ಯುವರ್ ಎನರ್ಜಿ ಹೀಲ್ ಮಾಡ್ಕೋಬೇಕಂದ್ರೆ ನಮ್ಮ ಎನರ್ಜಿ ನಾವು ಆಫ್ಕೋರ್ಸ್ ನಾವು ಚೇಂಜ್ ಮಾಡ್ಕೊಳ್ಳೇಬೇಕು, ಟ್ರಾನ್ಸ್ಫರ್ ಮಾಡ್ಕೊಳ್ಳೇಬೇಕು. ಓಕೆ, ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೇಬೇಕು. ಎನರ್ಜಿ ಚೇಂಜ್ ಮಾಡ್ಬೇಕಂದ್ರೆ ನಮ್ಮ ಯೋಚನಾ ಶಕ್ತಿ, ಯೋಚನಾ ಒಂದು ಲಹರಿನ ನಾವು ಚೇಂಜ್ ಮಾಡ್ಕೋಬೇಕು, ನೋಡೋ ದೃಷ್ಟಿ ಚೇಂಜ್ ಮಾಡ್ಕೋಬೇಕು. ನಮ್ಮ ಉಡುಗೆ ತೊಡುಗೆ ನಡೆ ನುಡಿ ಎಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ನೀವು ಹೀಲ್ ಆಗ್ಬೇಕಂದ್ರೆ. ಹಂಗೆ ಏನೂ ಆಗಂಗಿಲ್ಲ. ನಾ ಹೆಂಗಿದ್ದಾನೆ ಹಂಗದನ್ರಿ ಅಂದ್ರೆ ಅದು ಸಾಧ್ಯನೇ ಇಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗಕ್ಕೆ. ಓಕೆ, ನೀವು ಚೇಂಜ್ ಆಗಲೇಬೇಕು. ಎಲ್ಲನೂ ಯಾರು ನೋಡಿದ್ರೆ ನೀವು ಹಂಗಿದ್ರಲ್ಲ ಈಗ ಹೆಂಗೆ ಹೊಸ ವ್ಯಕ್ತಿ ಆಗಿರಿ ಅಂತ ನಿಜವಾಗ್ಲೂ ಗುರುತಿಸ್ಬೇಕು. ನಿಮ್ಮನ್ನ ಒಳ್ಳೆ ರೀತಿ ಆಗ್ರಿ. ಮತ್ತು ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಷನ್. ಆ ಎನರ್ಜಿ ನಿಮ್ಗೆ ಆಗಲೇಬೇಕು ಅಂತ ಹೇಳ್ತಿದ್ದಾರೆ. ಅನ್ಕಂಡೀಷ್ನಲ್ ಪ್ರೀತಿ ಕೊಡೋಕೆ ಅಥವಾ ರಿಸೀವ್ ಮಾಡೋಕೆ ರೆಡಿ ಆಗ್ರಿ. ಅನ್ಕಂಡೀಷನ್ ನಿಸ್ವಾರ್ಥದಿಂದ ಒಂದು ಪ್ರೀತಿನ ಕೊಡ್ರಿ. ಯಾರು ಕಾಣ್ತಾರಲ್ಲ ಅವ್ರಿಗೆ ಪ್ರೀತಿ ಕೊಡ್ರಿ ಅಂತ ಹೋಗಿ ಅಪ್ಕೊಂಡು ಮುತ್ಕೊಡೋದಲ್ಲ. ಯಾರೊಬ್ರು ನಮ್ಮ ಕಷ್ಟಂಗೆ ನೋಡ್ತೀರಿ, ಏನೋ ನೋಡ್ತೀರಿ, ಯಾರು ಇರಲಿ ದಾರೆ ಹೋಗಿ ಒಂದು ಸ್ಮೈಲ್ ಕೊಡ್ರಲ್ಲ. ಅವ್ರಿಗೆ ಏನಾರು ಒಂದು ಹೆಲ್ಪ್ ಮಾಡಿದ್ರೆ ಇತ್ತಂದ್ರೆ, ಎಕ್ಸಾಂಪಲ್ ಬಸ್ನಾಗ ಹೊಂಟಿರ್ತೀರ, ನಿಮಗೊಂದು ಚಾನ್ಸ್ ಸಿಕ್ತಂದ್ರೆ ಅಂತ ಹೇಳ್ತಾನೆ, ಹೋಗಿ ಎಲ್ಲಾರ್ದು ನೀವು ತೊಗೊಂಡು ಕೆಲಸ ಮಾಡೋದಲ್ಲ. ನಿಮಗೊಂದು ಚಾನ್ಸ್ ಸಿಕ್ಕಾಗ ಯಾರೋ ನಿಮ್ಮ ಪಕ್ಕಕ್ಕೆ ಬಂದಿರ್ತಾರೆ, ಅವ್ರಿಗೇನೋ ಒಂದು ಹೆಲ್ಪ್ ಬೇಕಾಗಿರ್ತೈತಿ. ಒಂದು ಬ್ಯಾಗ್ ಸೈಡಿಗೆ ತೆಗೆದಿರ್ತೈತಿ, ಸೀಟ್ ಕೊಡೋದಿರ್ತೈತಿ, ಏನೋ ಹಿಂಗೆ ಸಣ್ಣ ಸಣ್ಣ ಅಲ್ಲಿ ಏನೋ ನಮಗೊಂದು ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ನಾವು ಒಂದು ಹೆಲ್ಪ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಅನ್ಕಂಡೀಷ್ನಲ್ ಲವ್. ಸೊ ಇದನ್ನು ನಿಮಗಾಗಿನೇ ಇಟ್ಕೋರಿ. ರಿಸೀವ್ ಮಾಡೋದನ್ನು ಕಲೀರಿ. ಯಾರಾದರೂ ನಿಮಗೆ ಹೆಲ್ಪ್ ಮಾಡೋಕ್ಕೆ ಬಂದಾಗ, ನಿಮ್ಗೆ ಯಾರೋ ಒಂದು ಸ್ಮೈಲ್ ಮಾಡಿದಾಗ ವಾಪಸ್ ಸ್ಮೈಲ್ ಮಾಡಿರಿ. ರಿಸೀವಿಂಗ್ ಎನರ್ಜಿ ಬೇಕು, ಗಿವಿಂಗ್ ಎನರ್ಜಿನೂ ಇರಬೇಕು. ಇಲ್ಲ ಅಂತ ನಿಮ್ಗೆ ಹೇಳ್ತಿದ್ದಾರೆ ಅನ್ಕಂಡೀಷ್ನಲ್ ಲವ್. ಓಕೆ, ನೀವು ಏನು ಮಾಡ್ತಿದ್ದೀರಿ, ಮಾಡ್ತಿದ್ದೀರಿ, ಪ್ಲೀಸ್ ಹ್ಯಾವ್ ಅ ಕ್ಲಾರಿಟಿ ಇನ್ ಯುವರ್ ಲೈಫ್. ನೀವು ಯಾವ ವ್ಯಕ್ತಿ ಜೊತೆಗೆ ಹೋಗ್ತಿದ್ದೀರಿ, ರಿಲೇಷನ್ಶಿಪ್ನ ನಿಮ್ಗೆ ಏನು ಬೇಕು, ಬೇಕು ಎಲ್ಲ ಒಂದು ಲಿಸ್ಟ್ ಬರೀರಿ. ಕ್ಲಾರಿಟಿ ಇರಬೇಕು. ನಾ ಈ ವ್ಯಕ್ತಿ ಜೊತೆಗೆ ಹೊಂದ ನನ್ನ ಜೀವನ ಹೆಂಗಿರಬೇಕು, ಒಂದು ಕ್ಲಾರಿಟಿ ಇರಲಿ ಅಂತ ನಿಮಗಿಲ್ಲಿ ಹೇಳ್ತಿದ್ದಾರೆ. ಸೊ ಹೆದರ ಅವಶ್ಯಕತೆ ಇಲ್ಲ. ಹೆದರ್ತಿದ್ದೀರಿ, ಭಾಳ ಹೆದರ್ತಿದ್ದೀರಿ ನೀವು. ಅದನ್ನು ಒಂದು ಓವರ್ಕಮ್ ಮಾಡೋಕ್ಕೆ ಟ್ರೈ ಮಾಡಿರಿ. ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಷನ್. ಇಷ್ಟು ದಿನ ಹೆದರ್ತಿದ್ದೆ, ಯಾರಿಗೂ ಏನೋ ಅಂತಿದ್ರು ಅಂದ್ಕೊಳ್ಳಿ ಹೆದರ್ಕೊಂಡು ಅಳ್ಕೊಂಡು ಬರ್ತಿದ್ದೆ. ಅದನ್ನು ನಿಂತು ಎದುರಿಸ್ರಿ. ಹೌದು ಅವ್ರು ಹಂಗೆ ಅನ್ನಕತ್ತಾರ ಅಂದಮೇಲೆ ನಾ ಈಗ ವಾಪಸ್ ಅವ್ರಿಗೆ ಏನು ಅನ್ಬೇಕು, ಅದನ್ನು ಹೆಂಗೆ ನಾ ತಡಿಬೇಕು, ಈ ರೀತಿಯಾದಂಥ ಒಂದು ಧೈರ್ಯ ನೀವು ತೊಗೊಂಬರ್ರಿ ಅಂತ ನಿಮಗಿಲ್ಲೇ ಹೇಳ್ತಿದ್ದಾರೆ. ಓಕೆ, 1977, 67 ಆ್ಯಂಡ್ 70 ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ನಂಬರ್ಸ್ ಆಗ್ಯಾವು. ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ, ಫೈಲ್ ನಂಬರ್ 2 ಅವರಿಗೆ. ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟಕ್ಕನೆ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿಕೊಂಡು ಬುಕ್ಕಿಂಗ್ ಮಾಡಿಕೊಳ್ಳ್ರಿ. ಓಕೆ, ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಬೆಟ್ಟಗನಂತ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು.